ಕೇರಳದ ತ್ರಿಶೂರ್ನಲ್ಲಿ ರೊಚ್ಚಿಗೆದ್ದಿದೆ ದೇವರ ಉತ್ಸವದ ಆನೆಯೊಂದು. ಇದರಿಂದಾಗಿ ಸುಮಾರು 2 ಕಾರು ಮತ್ತು 1 ಟಿಟಿ ಧ್ವಂಸವಾಗಿದೆ. ಕೇರಳದ ತ್ರಿಶೂರ್ನಲ್ಲಿ ಇದೇ ಮೊದಲೇನಲ್ಲ, ತ್ರಿಶೂರ್ನಲ್ಲಿ ಈ ಥರ ದುರಂತ, ಆನೆ ದುರಂತಗಳು ನಡೀತಾ ಇದೆ. ಈಗಲೂ ಕೂಡ ಅದೇ ರೀತಿ ರೊಚ್ಚಿಗೆದ್ದಿದೆ ದೇವರ ಉತ್ಸವದ ಆನೆ. 2 ಕಾರು 1 ಟಿಟಿ ಎಲ್ಲ ಧ್ವಂಸ ಮಾಡಿದೆ. ಶ್ರೀರಾಮನ ಉತ್ಸವಕ್ಕೆ ಅಂತ ಆನೆಯನ್ನು ಕರೆತರಲಾಗಿತ್ತು. ಯಾವಾಗ ಈ ರೀತಿ ಧ್ವಂಸ ಮಾಡೋದಕ್ಕೆ ಶುರು ಮಾಡ್ತೋ, ರೊಚ್ಚಿಗೆದ್ದ ಆನೆಗೆ ಜನ ಕಲ್ಲೇಟು ಹೊಡೆದಿದ್ದಾರೆ. ಜನರನ್ನ ನೋಡ್ತಾ ಇದ್ದಂಗೆ ಮತ್ತಷ್ಟು ರೊಚ್ಚಿಗೆದ್ದಿದೆ ಈ ಆನೆ. ಕೊನೆಗೆ ಎಲಿಫೆಂಟ್ ಸ್ಕ್ವಾಡ್ ಅವ್ರನ್ನ ಕರೆಸಿ ಕಾರ್ಯಾಚರಣೆಯನ್ನು ಮಾಡಲಾಯಿತು. ಸುಮಾರು 1.5 ಗಂಟೆಯ ಬಳಿಕ ಆನೆ ಶಾಂತವಾಗಿದೆ. ಕೇರಳದ ತ್ರಿಶೂರ್ನಲ್ಲಿ ನಡೆದಿರ್ತಕ್ಕಂಥ ಘಟನೆ. ಸಾಮಾನ್ಯವಾಗಿ ಸಾಕಾನೆಗಳು ಈ ರೀತಿ ದಾಂಧಲೆ ಮಾಡ್ತಾವೆ ಅಂತಂದರೆ ಅದು ಮದ ಏರಿದ ಆನೆಗಳು. ತುಂಬ ಕಡೆ ಕೇರಳದ ತ್ರಿಶೂರ್ನಲ್ಲಿ ಈ ಹಿಂದೆನೂ ಕೂಡ ಈ ರೀತಿ ನಡೆದಿದೆ. ಇಲ್ಲಿ ಶ್ರೀರಾಮನ ಉತ್ಸವಕ್ಕೆ ಅಂತ ಈ ಸಾಕಾನೆಯನ್ನು ಕರೆತರಲಾಗಿತ್ತು. ಬಟ್ ಮದ ಏರಿರುವ ಕಾರಣ ಈ ಆನೆ ಈ ರೀತಿ ದಾಂಧಲೆಯನ್ನು ಮಾಡಿದೆ. ಸುಮಾರು 2 ಕಾರು ಮತ್ತು 1 ಟಿಟಿ ಎಲ್ಲವನ್ನು ಉಲ್ಟಾ ಪಲ್ಟಾ ಮಾಡಿ ಧ್ವಂಸ ಮಾಡಿಬಿಟ್ಟಿದೆ. ಜನ ಈ ಟೈಮ್ನಲ್ಲಿ ಸ್ವಲ್ಪ ಸಂಯಮದಿಂದ ಇರಬೇಕು. ಜನ ಆನೆಗೆ ಕಲ್ಲು ಹೊಡೆಯೋಕ್ಕೆ ಹೋದರೆ ಅದು ಇನ್ನಷ್ಟು ರೊಚ್ಚಿಗೇಳುತ್ತೆ. ಕೊನೆಗೆ ಯಾವಾಗ ಪರಿಸ್ಥಿತಿ ತಹಬದಿಗೆ ಬರಲಿಲ್ಲ, ಆಗ ಎಲಿಫೆಂಟ್ ಸ್ಕ್ವಾಡನ್ನು ಕರೆಸಿ ಆ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. 1.5 ಗಂಟೆಯ ಬಳಿಕ ಆನೆ ಶಾಂತವಾಗಿದೆ. ಆನೆ ಒಂದು ಟಿಟಿ ಧ್ವಂಸ ಮಾಡ್ತಾ ಇರೋ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಿ.
ಜನ ಆನೆಗೆ ಕಲ್ಲೇಟ್ ಹೊಡಿತಾ ಇರೋದನ್ನ ನೋಡ್ತಾ ಇದ್ದೀರಾ. ಆಮೇಲೆ ಎಲಿಫೆಂಟ್ ಸ್ಕ್ವಾಡ್ ಬಂದಿದೆ. ಎಲಿಫೆಂಟ್ ಸ್ಕ್ವಾಡ್ ಕಾರ್ಯಾಚರಣೆ ಮಾಡಿ ಸಿಬ್ಬಂದಿ ಎಲ್ಲ ಆನೆಯನ್ನು ಸುತ್ತುವರೆದು ಅವ್ರಿಗೆ ಅದರದ್ದು ಸ್ಪೆಷಲ್ ಟ್ರೈನಿಂಗ್ ಆಗಿರುತ್ತೆ. ಇಂತಹ ಆನೆಗಳನ್ನು ಶಾಂತಗೊಳಿಸುವ ರೀತಿ ಹೇಗೆ ಅಂತಂದ್ಬಿಟ್ಟು ಅದೆಲ್ಲ ಆಗಿ ಕೊನೆಗೆ 1.5 ಗಂಟೆ ಆದ ನಂತರ ಆನೆ ಶಾಂತವಾಗಿದೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಕೇರಳದ ತ್ರಿಶೂರ್ನಲ್ಲಿ ಶ್ರೀರಾಮನ ಉತ್ಸವಕ್ಕೆ ಅಂತ ಈ ಆನೆಯನ್ನು ಕರೆತರಲಾಗಿತ್ತು. ಸಾಕಿದ ಆನೆನೇ, ಇದೇನು ಕಾಡಾನೆ ಅಲ್ಲ, ಸಾಕಿರುವಂತಹ ಆನೆ. ಮದ ಏರಿದಾಗ ಈ ರೀತಿ ಮಾವುತನ ಮಾತನ್ನು ಕೂಡ ಕೇಳಲ್ಲ, ಮಾವುತನನ್ನು ಹತ್ತಿರಕ್ಕೆ ಬಿಟ್ಕೊಳ್ಳಲ್ಲ ಮದ ಏರಿದಾಗ. ಅದೇ ರೀಸನ್ ಅಂತ ಅನ್ನಿಸ್ತಾ ಇದೆ ಮೇಲ್ನೋಟಕ್ಕೆ ಆಲ್ಮೋಸ್ಟ್. ಸೊ ಕೊನೆಗೂ ಕೂಡ ಈಗ ಆನೆ ಶಾಂತವಾಗಿದೆ. ಕೆಲವು ಸಂದರ್ಭದಲ್ಲಿ ಅರವಳಿಕೆ ಕೊಟ್ಬಿಡ್ತಾರೆ. ಆ ಟೈಮಲ್ಲಿ ಅರವಳಿಕೆ ಕೊಟ್ಟು ಅದು ಪ್ರಜ್ಞೆ ತಪ್ಪಿ ಮಲಗೋ ಹಾಗೆ ಮಾಡ್ತಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರಾಘು ಅವರಿಂದ ಪಡೆಯೋಣ. ರಾಘು, ಸಾಮಾನ್ಯವಾಗಿ ಸಾಕಾನೆಗಳು ಹೀಗೆ ಬಿಹೇವ್ ಮಾಡಬೇಕು ಅಂತಂದರೆ ಅದು ಮದ ಏರಿದಾಗ ಈ ರೀತಿ ಆಗುತ್ತೆ. ಸೊ ಇಲ್ಲೂ ಅದೇ ರೀಸನ್ನ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ? ಈ ಎಲಿಫೆಂಟ್ ಸ್ಕ್ವಾಡ್ ಅವರು ಇದನ್ನು ಕೊನೆಗೆ ಶಾಂತಗೊಳಿಸಿದ ರೀತಿ ಹೇಗೆ, ಏನೆಲ್ಲ ಅನಾಹುತ ಆಗಿದೆ ಅಂತ? ಅರವಿಂದ, ಘಟನೆ ನಡೆದಿರುವಂಥದ್ದು ಕೇರಳದ ತ್ರಿಶೂರ್ನ ತ್ರಿಪ್ರಯಾರ್ ಅನ್ನುವಂತಹ ರಾಮಸ್ವಾಮಿ ದೇವಾಲಯದಲ್ಲಿ ಆಗಿರುವಂತಹ ಘಟನೆ. ಸಾಮಾನ್ಯವಾಗಿ ಪ್ರತಿ ವರ್ಷ ಸಹ ಆ ದೇವಾಲಯದಲ್ಲಿ ಆನೆ ಮೇಲೆ ಶ್ರೀರಾಮಸ್ವಾಮಿಯ ಉತ್ಸವವನ್ನು ಮಾಡುವಂಥದ್ದು ಆಗ್ತಾ ಇತ್ತು. ಈ ಬಾರಿಯೂ ಸಹ ಅಂಥದ್ದೇ ಆಗಿದೆ. ಬಟ್ ಆದರೆ ಈ ಬಾರಿ ರಾಮಸ್ವಾಮಿ ಉತ್ಸವವನ್ನು ಮಾಡುವಂಥ ಸಂದರ್ಭದಲ್ಲಿ ಫೋಟೋಗಳನ್ನು ಕ್ಲಿಕ್ ಮಾಡಲಿಕ್ಕೆ ಜನ ಬಂದಿದ್ದಾರೆ. ಅಂದರೆ ಉತ್ಸವ ಆದು ಬರುವಂತಹ ಮಾರ್ಗದಲ್ಲಿ ಜನ ಫೋಟೋವನ್ನು ಕ್ಲಿಕ್ ಮಾಡಲಿಕ್ಕೆ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಆನೆಗೆ ಎಲ್ಲೋ ಒಂದು ಕಡೆ ಉದ್ವಿಗ್ನಕ್ಕೆ ಕಾರಣ ಆಗಿದೆ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಮಾಹಿತಿ. ಅಂದರೆ ಆ ಫೋಟೋ ಫ್ಲ್ಯಾಶ್ಗಳ ಮುಖಾಂತರ ಆನೆ ಯಾವಾಗ ಉದ್ವಿಗ್ನಕ್ಕೆ ಒಳಗಾಗ್ತೋ ಆ ನಂತರದಲ್ಲಿ ಆ ರೀತಿಯಾಗಿ ಬಿಹೇವ್ ಮಾಡಲಿಕ್ಕೆ ಆನೆ ಮುಂದಾಗುತ್ತೆ. ಅಲ್ಲಿದ್ದಂಥ ವಸ್ತುಗಳು ಅಥವಾ ಅಲ್ಲಿದ್ದಂಥ ವಾಹನಗಳೇನಿದ್ವು ಅವೆಲ್ಲವನ್ನ ಏಕಾಏಕಿ ಹಾಳು ಮಾಡಲಿಕ್ಕೆ, ಅವೆಲ್ಲವನ್ನ ಸಹ ದಬಾಕ್ಲಿಕ್ಕೆ ಮುಂದಾಗುತ್ತೆ. ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಒಂದಷ್ಟು ಸಿಬ್ಬಂದಿ, ಅಂದರೆ ಆ ಸಾಕಾನೆ ಏನಿರ್ತದೆ ಪಾರ್ಥ ಅನ್ನುವಂಥ ಆ ಸಾಕಾನೆಯ ಸಿಬ್ಬಂದಿಗಳೇನಿದ್ರು ಅವರು ಕೂಡ ಅದೇ ಸ್ಥಳದಲ್ಲಿ ಇರ್ತಾರೆ. ಬಟ್ ಆದರೆ ಅವರು ಆನೆಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಅವರು ಕೂಡ ಬೇರೆ ಕಡೆಗೆ ಓಡೋಗುವಂಥ ಪ್ರಯತ್ನಗಳನ್ನು ಆಗುತ್ತೆ. ಆ ನಂತರದಲ್ಲಿ ಕೂಡಲೇ ಆನೆಯನ್ನು ಕಂಟ್ರೋಲ್ ಮಾಡಬೇಕಾದಂಥ ನಿಟ್ಟಿನಲ್ಲಿ ತ್ರಿಶೂರ್ನಲ್ಲಿದ್ದಂತಹ ಎಲಿಫೆಂಟ್ ಸ್ಕ್ವಾಡ್ ಏನಿರುತ್ತೆ ಅದಕ್ಕೆ ಮಾಹಿತಿಯನ್ನು ರವಾನೆ ಮಾಡ್ತಾರೆ. ಎಲಿಫೆಂಟ್ ಸ್ಕ್ವಾಡ್ ಕೂಡಲೇ ಸ್ಥಳಕ್ಕೆ ಬಂದಂಥ ಸಂದರ್ಭದಲ್ಲಿ ಸುಮಾರು 1.5 ಇಂದ 2 ಗಂಟೆಗಳ ಕಾಲ ಆ ಆನೆಯನ್ನು ಶಾಂತಗೊಳಿಸುವಂಥ ನಿಟ್ಟಿನಲ್ಲಿ ಆ ತಂಡ ಕೆಲಸವನ್ನು ಮಾಡುತ್ತೆ. ಪ್ರಮುಖವಾಗಿ ಸಾಮಾನ್ಯವಾಗಿ ಇಂತಹ ಸಂದರ್ಭಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಆನೆ ಈ ರೀತಿಯಾಗಿ ಬಿಹೇವ್ ಮಾಡಲಿಕ್ಕೆ ಮುಂದಾದಾಗ ಅದಕ್ಕೆ ಅರವಳಿಕೆ ಮದ್ದನ್ನು ನೀಡುವಂಥದ್ದು ಅಥವಾ ಅದನ್ನು ಆ ದಾರಿಯಿಂದ ಆಚೆ ತರಲಿಕ್ಕೆ ಸಾಕಷ್ಟು ಹೋರಾಟಗಳನ್ನು ಮಾಡುವಂಥದ್ದನ್ನು ನೋಡ್ತಾ ಇದ್ವಿ. ಬಟ್ ಇಲ್ಲೂ ಕೂಡ ಅಂಥದ್ದನ್ನೇ ಮಾಡಿದರೆ, ಬಟ್ ಅರವಳಿಕೆ ಮದ್ದನ್ನು ನೀಡಿಲ್ಲ. ಹಗ್ಗ ಸೇರಿದಂತೆ ಕೆಲವೊಂದಷ್ಟು ಉಪಕರಣಗಳನ್ನು ಬಳಕೆಯನ್ನು ಮಾಡಿ ಆ ಎಲಿಫೆಂಟ್ ಸ್ಕ್ವಾಡ್ ಏನಿತ್ತು ಆ ಎಲಿಫೆಂಟ್ ಸ್ಕ್ವಾಡ್ ಸಂಪೂರ್ಣವಾಗಿ ಪಾರ್ಥನನ್ನ ಕಂಟ್ರೋಲ್ ತರಲಿಕ್ಕೆ ಪ್ರಯತ್ನವನ್ನು ಮಾಡಿದರೆ 1.5-2 ಗಂಟೆಗಳ ಕಾಲ ಸತತ ಪ್ರಯತ್ನದೊಂದಿಗೆ ಕೊನೆಗೆ ಆ ಆನೆ ಏನಿತ್ತು ಪಾರ್ಥ ಸಾಕಾನೆಯನ್ನ ಕಂಟ್ರೋಲ್ ತರುವಂಥದ್ದಲ್ಲಿ ಎಲಿಫೆಂಟ್ ಸ್ಕ್ವಾಡ್ ಯಶಸ್ವಿಯಾಗಿದೆ. ಸದ್ಯ ಈಗ ಆ ಆನೆ ಆ ಸ್ಕ್ವಾಡ್ ಏನಿತ್ತು ಅದರ ಕಂಟ್ರೋಲ್ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅರವಿಂದ್. ಓಕೆ ರಘು, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿ ಧನ್ಯವಾದ. ಸಾಮಾನ್ಯವಾಗಿ ಈ ಒಂದು ವೇಳೆ ಅಗ್ನಿಶಾಮಕ ದಳದವರಿದ್ದರೆ ಅವರು ನೀರು ಬಿಡ್ತಾರೆ ಆನೆಗೆ ದೂರದಿಂದ ನಿಂತ್ಕೊಂಡು. ಆ ನೀರು ತುಂಬ ಬಿಟ್ಟಾಗಲೂ ಕೂಡ ಆನೆಗಳು ಶಾಂತವಾಗುವಂಥ ಸಾಧ್ಯತೆ ಇರುತ್ತೆ ಅಥವಾ ಅರವಳಿಕೆ ನೀಡುತ್ತಾರೆ. ಒಟ್ಟಾರೆ ಈಗ ಪರಿಸ್ಥಿತಿ ಕಂಟ್ರೋಲಿಗೆ ಬಂದಿದೆ. Gracias.